ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 22ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಪ್ರಥಮೆ, ಪ್ರತಿಪದ್. ಇದು ಈ ದಿನ ಮಧ್ಯಾಹ್ನ 2:27 ಇರಲಿದೆ. ನಂತರ ದ್ವಿತೀಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 12:46 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 1:13 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಸಂಜೆ 5:57 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 9:18 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:30 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:38 4:33 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 2:03 ಅಮೃತ ಕಾಲ ಇರುವಂತಹ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ ಹಾಗೆ ಮನಸ್ಸಿನ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಇಟ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗೆ ಈ ದಿನ ಪ್ರಯಾಣಕ್ಕಾಗ್ಲಿ ಸಂಚಾರಕ್ಕಾಗ್ಲಿ ಅತ್ಯುತ್ತಮವಾದಂತಹ ದಿನ. ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಪ್ರಯಾಣದ ಸಂಕಲ್ಪ ಇದ್ರೆ ಅದನ್ನು ಕೂಡ ನೀವು ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:13
ಇನ್ನು ಅಪರಾಹ್ನ 3:37 4:41 ಇನ್ನು ರಾತ್ರಿ 10:33 ರಾತ್ರಿ 11:29 ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂತದ್ದು, ಸ್ವಲ್ಪ ಅನಾನುಕೂಲ. ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ನಡೆಯುತ್ತೆ ಈ ದಿನ ಶನಿ ಹೋರಾದಲ್ಲಿ ನೀವು ಯಾವುದೇ ಕೆಲಸಗಳನ್ನ ಆರಂಭ ಮಾಡಿದ್ರೆ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 7:05 ಬೆಳಿಗ್ಗೆ 8:09 ಇನ್ನು ಮಧ್ಯಾಹ್ನ 2:33 ಮಧ್ಯಾಹ್ನ 3:37 ಹಾಗೆ ರಾತ್ರಿ 9:37 ರಾತ್ರಿ 10:33 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿರುತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಇದ್ರೆ, ಅಂದ್ರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತದ್ದಾಗ್ಲಿ, ಖರೀದಿ ಮಾಡುವಂತಹ ವಿಚಾರ, ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ಳುವಂತಹ ವಿಚಾರ ಅಥವಾ ಈ ಅಡ್ವಾನ್ಸ್ ಕೊಡುವಂತಹ ವಿಚಾರ, ಇಂಥದ್ದನ್ನ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ನ್ಯಾಯಾಲಯದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಲಿಟಿಗೇಷನ್ಸ್, ತೊಂದರೆ, ತಾಪತ್ರಯಗಳು ಏನೇ ಇದ್ರೂ ಕೂಡ ಅದನ್ನ ಈ ದಿನ ಕುಜ ಹೋರದಲ್ಲಿ ಫಾಲೋ ಅಪ್ ಮಾಡಬೇಡಿ, ಅಷ್ಟು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:13 ಬೆಳಿಗ್ಗೆ 10:17 ಇನ್ನು ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:29 ರಾತ್ರಿ 12:25 ಕುಜ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನ ತಿಳ್ಕೊಳ್ಳಿ. ಅದರಲ್ಲೂ ಕೆಲವೊಂದು ಹೊರದಲ್ಲಿ ಕೆಲವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದ್ಭುತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳುವಂತಹ ಮಾತುಗಳೇನಿದೆ, ಅದು ಯಾವುದೇ ಕೆಲಸ ಉತ್ತಮ ಸಮಯದಲ್ಲಿ ಆರಂಭ ಆದ್ರೆ ಉತ್ತಮ ಫಲಿತಾಂಶವನ್ನ ಕೊಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಶ್ರಮದಾಯಕವಾಗಿರಲ್ಲ, ಉತ್ತಮ ಫಲಿತಾಂಶ ಸಿಕ್ಕಲಿಕ್ಕೆ ಸಹಾಯಕವಾಗುತ್ತೆ. ಇದೊಂದನ್ನ ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದ್ರೆ ಈ ದಿನ ಸೋಮವಾರ ಶ್ರವಣ ನಕ್ಷತ್ರ ಇರುವಂತಹ ದಿನ. ಹಾಗಾಗಿನೇ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುವಂತಹ ಒಂದು ವಿಶೇಷ ದಿನ. ಹಾಗಾಗಿ ನಿಮ್ಮ ಉತ್ತಮವಾದಂತಹ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ಯಾವುದೇ ಇದ್ರೂ ಅದನ್ನ ಈ ದಿನ ಇರುವಂತಹ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಕೆಲವೊಂದು ವರ್ಜಿತವಾದಂತಹ ಕಾಲಗಳಿದೆ, ಇದನ್ನ ಬಿಟ್ಟು ಶುಭ ಕಾಲದಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಬಹುದು. ಹೊಸದಾಗಿ ಕೆಲಸ ಆರಂಭ ಮಾಡಬೇಕು, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು, ಬಂಡವಾಳ ಹಾಕುವಂತಹ ವಿಚಾರ, ವಸ್ತುಗಳ ಖರೀದಿ ಮಾಡುವಂತಹ ವಿಚಾರ, ಯಾವುದೇ ರೀತಿಯ ಮಾತುಕತೆ ನಡೆಸುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂತಹ ವಿಚಾರ, ಇಂಥದ್ದಕ್ಕೆ ನೀವು ಈ ಅಮೃತ ಸಿದ್ಧಿಯೋಗ ಇರುವಂತಹ ಸಮಯವನ್ನ ಆರಿಸ್ಕೊಳ್ಬಹುದು. ಇದರಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ತುಂಬಾ ಯಶಸ್ಸನ್ನು ತರುತ್ತೆ. ಹಾಗಾಗಿ ಈ ದಿನ ಅಮೃತ ಸಿದ್ಧಿಯೋಗ ಇರುವಂತಹ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:06 ಆರಂಭ ಆಗುತ್ತೆ. ಇನ್ನು ರಾತ್ರಿ 10:21 ಕೂಡ ಅಮೃತ ಸಿದ್ಧಿಯೋಗ ಇರುತ್ತೆ. ಇದರಲ್ಲಿ ಇರುವಂತಹ ಶುಭ ಮುಹೂರ್ತದಲ್ಲಿ ನೀವು ಈ ಕೆಲಸಗಳನ್ನ ಆರಂಭ ಮಾಡಿ ಅತ್ಯುತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸೋಮವಾರದ ದಿನ. ಇಲ್ಲಿ ಸೋಮವಾರ ಚಂದ್ರನಿಗೆ ಸಮರ್ಪಣೆ ಆಗಿರುವಂಥದ್ದು. ಯಾಕೆಂದ್ರೆ ಸೋಮವಾರವನ್ನು ಆಳುವಂತಹ ಗ್ರಹ ಅಂತ ಹೇಳಿದ್ರೆ ಅದು ಚಂದ್ರ. ಹಾಗಾಗಿ ಈ ದಿನ ಪ್ರೀತಿಗೆ, ವಾತ್ಸಲ್ಯಕ್ಕೆ, ಪೋಷಣೆಗೆ, ಶುಶ್ರೂಷೆಗೆ ಬಹಳ ವಿಶೇಷವಾಗಿ ಅನುಕೂಲಕರವಾಗಿರುವಂತಹ ಸಮಯ ಇದು. ಹಾಗಾಗಿ ಚಂದ್ರನ ಪ್ರಭಾವದಿಂದ ಯಾವ ಯಾವ ಕಾರ್ಯಗಳಾಗತ್ತೆ, ಜನ ಹೇಗೆ ವರ್ತಿಸ್ತಾರೆ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ನೋಡೋಣ. ಸಾಮಾನ್ಯವಾಗಿ ಸೇವೆಯನ್ನ ಮಾಡುವಂತಹ ಒಂದು ವರ್ಗ ಇದೆ. ಅಂದ್ರೆ ಆಸ್ಪತ್ರೆಯಲ್ಲಿ ಹೋದ್ರೆ ನರ್ಸ್ಗಳಿರ್ತಾರೆ, ದಾದಿಯರಿರ್ತಾರೆ, ಸ್ವಯಂ ಸೇವಕರಿರ್ತಾರೆ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು, ಈ ರೆಡ್ ಕ್ರಾಸ್ ಇಂಥದ್ರಲ್ಲೂ ಕೂಡ ಕಾರ್ಯಕರ್ತರಿರ್ತಾರೆ, ರಕ್ತದಾನಿಗಳ ಒಂದು ಪಟ್ಟಿನೇ ಇದೆ. ಇಂಥವರಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ. ಯಾಕೆಂದ್ರೆ ಅವರಿಗೆ ಶುಶ್ರೂಷೆ ಮಾಡುವಂತಹ ಒಂದು ಮನಸ್ಸಿರುತ್ತೆ, ಬೇರೆಯವರ ನೋವಿಗೆ ಸ್ಪಂದಿಸುವಂಥದ್ದು, ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಮನಸ್ಸು ಅವರಿಗಿರುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ ಅಂಥವರಿಗೆ ಇತರರಿಗಾಗಿ ಮರುಗುವಂಥದ್ದು, ಶುಶ್ರೂಷೆ ಮಾಡುವಂತಹ ವಿಚಾರಗಳು, ಹಾಗೆ ಪೋಷಣೆ ಮಾಡುವಂತಹ ವಿಚಾರಗಳು ಬಹಳ ಚೆನ್ನಾಗಿ ಸಿದ್ಧಿಸಿರುತ್ತೆ. ಇನ್ನು
ಜೀವಕಾರಕನಾದಂತಹ ಗುರುವಿನ ಹಿಂದೆ ಅಥವಾ ಮುಂದೆ ಏನಾದರೂ ಚಂದ್ರ ಇದ್ರೆ, ಸಪ್ತಮದಲ್ಲಿ ಇದ್ರೆ ಚಂದ್ರ ಪ್ರಯಾಣವನ್ನ ಹೆಚ್ಚು ಮಾಡ್ತಾರೆ. ಕೆಲವರು ನೋಡಿ ಪ್ರಯಾಣದಲ್ಲೇ ಸಂಪಾದನೆಯನ್ನ ಮಾಡಬೇಕು, ಪ್ರತಿನಿತ್ಯ ಅವರು ಸುತ್ತಾಡಿ ತಿರುಗಾಡಿನೇ ಹಣ ಸಂಪಾದನೆಯನ್ನ ಮಾಡಬೇಕಾಗತ್ತೆ. ಅಂಥ ಉದ್ಯೋಗ ಅವ್ರಿಗಿರುತ್ತೆ. ಹಾಗಾಗಿ ಅಂಥವ್ರಿಗೆ ಸಪ್ತಮದಲ್ಲಿ ಚಂದ್ರ ಬಲಿಷ್ಠನಾಗಿರ್ತಾನೆ. ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ಈ ಚಂದ್ರನ ಸ್ಥಾನ, ಅದರಿಂದ ಆಗುವಂತಹ ಒಂದು ಪ್ರಭಾವ ಎಷ್ಟಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇನ್ನು ಚಂದ್ರ ಮತ್ತೆ ಶುಕ್ರನ ಯುತಿ ಇದ್ರೆ ಅಂಥವರಿಗೆ ಅನುಮಾನ ಜಾಸ್ತಿ. ಕೆಲವರಿಗೆ ನೋಡಿ ಮಾತಿಗೂ ಅನುಮಾನ ಪಡುವಂಥದ್ದು, ಹಾಗೆ ಯಾರನ್ನೂ ನಂಬಲ್ಲ, ತಮ್ಮನ್ನೇ ತಾವು ನಂಬಲ್ಲ. ಅಂಥ ಒಂದು ಪರಿಸ್ಥಿತಿ ಶುಕ್ರ ಮತ್ತೆ ಚಂದ್ರ ಜೊತೆಯಲ್ಲಿದ್ದಾಗ ಆಗುತ್ತೆ. ಅದರಲ್ಲೂ ವೃಶ್ಚಿಕ ಮತ್ತೆ ಕುಂಭರಾಶಿಯಲ್ಲಿ ಏನಾದರೂ ಇದ್ರೆ ಅನುಮಾನ ಇನ್ನೂ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಯಾರಲ್ಲೂ ನಂಬಿಕೆ ಇಲ್ಲ, ವಿಶ್ವಾಸ ಇರಲ್ಲ. ಹಾಗಾಗಿ ಅನುಮಾನ ಪಟ್ಟೆ ಕೆಲವರು ಜೀವನವನ್ನ ಹಾಳು ಮಾಡಿಕೊಂಡಿರುವಂಥದ್ದು ಇದೆ. ಅಂಥವರ ಸಾಲಿಗೆ ಇವರು ಸೇರುವಂಥವ್ರು. ಈ ಚಂದ್ರ ಮತ್ತೆ ಶುಕ್ರ ಜಾತಕದಲ್ಲಿ ಒಟ್ಟಿಗೆ ಇದ್ರೆ ಇಂಥ ಒಂದು ಸ್ವಭಾವ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಜಾತಕದಲ್ಲಿ ಚಂದ್ರ ಬಲಿಷ್ಠನಾಗಿದ್ರೆ ಅಂಥವರು ಬಾವಿ, ಕೆರೆ, ಹೊಂಡ, ಹಳ್ಳ, ನದಿ ಮೊದಲಾದವುಗಳಲ್ಲಿ ಈಜಾಡುವಂಥದ್ದು, ಅಲ್ಲಿ ಒಂದು ಸಾಹಸ ಕ್ರೀಡೆಯನ್ನ ಮಾಡುವಂಥದ್ದು. ಅಂಥವ್ರಿಗೆ ಈ ನದಿಯ ಸ್ಥಳ, ನೀರಿನ ಸ್ಥಳ ಅಂತ ಹೇಳಿದ್ರೆ ತುಂಬಾ ಇಷ್ಟವಾಗುತ್ತೆ. ಸಾಮಾನ್ಯವಾಗಿ ಅಂಥವರು ತಮ್ಮ ಬಿಡುವಿನ ವೇಳೆಯನ್ನ ಇಲ್ಲಿ ಕಳೀತಾ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶನಿ ಏನಾದರೂ ಚಂದ್ರನನ್ನ ಮೊದಲ ಹತ್ತಿರದ ಗ್ರಹವಾಗಿ ಹೊಂದಿದ್ರೆ ಮೊದಲ ಕೆಲಸ ಅವರಿಗೆ ಮನೆಯಿಂದ ದೂರ ಇರುತ್ತೆ. ಹಾಗಾಗಿ ತಮ್ಮ ಸ್ವಂತ ಸ್ಥಳವನ್ನು ಬಿಟ್ಟು ಪರಸ್ಥಳದಲ್ಲಿ ಉದ್ಯೋಗ ಮಾಡಬೇಕು, ಒಂದು ಪ್ರಯಾಣ ಮಾಡಬೇಕು, ಅದರಲ್ಲೂ ದೂರದ ಸಂಚಾರ ಮಾಡಬೇಕು. ಆ ರೀತಿ ಅವರು ಉದ್ಯೋಗವನ್ನ ಪಡ್ಕೊಳ್ತಾರೆ ಅನ್ನುವಂಥ ವಿಚಾರ. ಶನಿ ಏನಾದರೂ ಚಂದ್ರನನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ರೆ ಅಥವಾ ಶನಿಯ ಸನಿಹದಲ್ಲಿ ಏನಾದರೂ ಚಂದ್ರ ಇದ್ರೆ. ಇನ್ನು ಚಂದ್ರ ಮತ್ತೆ ರಾಹು ಇವರಿಬ್ರು ಏನಾದರೂ ಜೊತೆಯಾಗಿದ್ರೆ ಅನಿಯಮಿತವಾದಂತಹ ಊಟವನ್ನ ಮಾಡ್ತಾರೆ. ಚಂದ್ರ ಮತ್ತು ಕೇತು ಏನಾದರೂ ಜೊತೆಯಲ್ಲಿದ್ರೆ ನಿಯಮಿತವಾಗಿ ಊಟವನ್ನ ಮಾಡುವಂಥವ್ರು. ಹಾಗಾಗಿ ಎಲ್ಲದರಲ್ಲೂ ಕೂಡ ಇವರಿಗೆ ಲಿಮಿಟ್ ಇರುತ್ತೆ. ಆದರೆ ರಾಹು ಜೊತೆಯಲ್ಲಿದ್ದಂಥವ್ರಿಗೆ ಅನ್ಲಿಮಿಟ್ ಆಗಿರುವಂತಹ ಒಂದು ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ತಾರೆ. ಯಾವಾಗಲೂ ಕೂಡ ಅವರು ತಿಂಡಿಯನ್ನು ತಿಂತಾ ಇರುವಂಥವ್ರು, ತಿಂಡಿ ಪೋಕರಾಗಿರ್ತಾರೆ. ಇನ್ನು ಬರಹಗಾರರು, ಕವಿಗಳು ಇಂಥವರು ಬುಧ ಮತ್ತೆ ಚಂದ್ರನ ಸಂಯೋಜನೆಯನ್ನ ಹೊಂದಿರ್ತಾರೆ. ಹಾಗಾಗಿ ಭಾಷಣ ಮಾಡುವಂಥವ್ರಾಗ್ಲಿ, ಮಾತುಗಾರಿಕೆಯನ್ನು ಉಳ್ಳಂಥವ್ರಾಗ್ಲಿ, ಹಾಗೆ ಕಥೆಯನ್ನು ಬರೆಯುವಂಥವ್ರು, ಕವಿತೆಗಳನ್ನು ಬರೆಯುವಂಥವ್ರು, ಚಲನಚಿತ್ರ ರಂಗದಲ್ಲಾಗ್ಲಿ ಅಥವಾ ಟಿವಿ ಧಾರಾವಾಹಿಗಳಲ್ಲಾಗ್ಲಿ ಕಥೆಗಳನ್ನ, ಸಂಭಾಷಣೆಗಳನ್ನ ಬರೆಯುವಂಥವ್ರ ಜಾತಕದಲ್ಲಿ ಬುಧ ಮತ್ತು ಚಂದ್ರನ ಸಂಯೋಜನೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಗುರು ಮತ್ತೆ ಬುಧನ ಜೊತೆಯಲ್ಲಿ ಏನಾದರೂ ಚಂದ್ರ ಸಂಬಂಧವನ್ನು ಹೊಂದಿದ್ರೆ ಅವರಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಏನಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲೇ ಪರಿಚಯ ಮಾಡಿಕೊಳ್ಳುವಂತಹ ಕಲೆಯನ್ನ ಅವರು ಹೊಂದಿರ್ತಾರೆ. ಮಾತುಗಾರಿಕೆ ಚೆನ್ನಾಗಿರುತ್ತೆ, ಬೇರೆಯವರನ್ನ ಮೆಸ್ಮರೈಸ್ ಮಾಡ್ತಾರೆ. ಜೊತೆಗೆ ಅವರಿಗೆ ಈ ಗೆಳೆತನವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ವ್ಯವಹಾರದಲ್ಲಿ ಹೇಗೆ ಜನರನ್ನ ತೊಡಗಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕಲೆಗಾರಿಕೆ ಇರುತ್ತೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಚಂದ್ರ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಸ್ಥಾನವನ್ನು ಹೊಂದಿರುವಂಥವನು. ಹಾಗಾಗಿ ಜೀವನದಲ್ಲಿ ಸುಖ ಬೇಕು, ಶಾಂತಿ ಬೇಕು, ಮನಃಶಾಂತಿ ಇರಬೇಕು. ಜೊತೆಗೆ ಒಂದು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಪೋಷಣೆ ಇಂಥವರುಗಳ ವಿಚಾರವಾಗಿ ಚಂದ್ರ ನಮಗೆ ಪೂರಕನಾಗಿ ಇರ್ತಾನೆ. ಇನ್ನು ಅನ್ನಕ್ಕೆ ಕಾರಕ ಚಂದ್ರ, ನೀರಿಗೆ ಕಾರಕ ಚಂದ್ರ. ಹಾಗಾಗಿನೇ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ನೀರಾಗ್ಲಿ, ಅನ್ನಕ್ಕಾಗ್ಲಿ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ನಮ್ಮ ದೇಹದ ಬೆಳವಣಿಗೆಗೆ, ಮನಸ್ಸಿನ ವಿಕಾಸಕ್ಕೆ ಚಂದ್ರ ಕಾರಕ. ಹಾಗಾಗಿ ನಾವು ಚಂದ್ರನನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಅವನನ್ನ ಬಲಪಡಿಸ್ಕೊಳ್ಬೇಕು. ಅದಕ್ಕಾಗಿ ಕೆಲವೊಂದು ಪರಿಹಾರ ಕ್ರಮಗಳಿದೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ಯಶಸ್ಸು ಸಿದ್ಧವಾಗಿರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ತಮಗೆ ಕಾಮಧೇನುವಿನ ವಿಚಾರ ಗೊತ್ತಿದೆ. ಇಲ್ಲಿ ಕಾಮಧೇನು ಅಂತ ಹೇಳಿದ್ರೆ ಆಕಳು, ಹಸು, ನಂದಿನಿ, ಸುರಭಿ ಅಂತ ಹೇಳಿ ಕರೆಯುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ಪ್ರತಿ ಮನೆಗಳಲ್ಲೂ ಕೂಡ ಹಸುಗಳು ಇರ್ತಾ ಇತ್ತು. ಹಸುವಿನ ಹಾಲು ಮನೆಗೆ ಸಮೃದ್ಧಿಯನ್ನ ತರ್ತಾ ಇತ್ತು. ಹಾಗಾಗಿ ಮನೆ ಮಕ್ಕಳೆಲ್ಲ ಬಹಳ ದಷ್ಟಪುಷ್ಟವಾಗಿ ಇರ್ತಾ ಇದ್ರು, ಆರೋಗ್ಯವಂತರಾಗಿ ಇರ್ತಾ ಇದ್ರು. ಯಾಕೆಂದ್ರೆ ಹಸು ಎಲ್ಲಿರುತ್ತೋ ಅಲ್ಲಿ ಧನಾತ್ಮಕವಾದಂತಹ ಒಂದು ಶಕ್ತಿ ಇರುತ್ತೆ, ಒಂದು ಪಾಸಿಟಿವ್ ಪವರ್ ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿನೇ ಯಾವುದೇ ದುಷ್ಟ ಶಕ್ತಿಗಳು ಆ ಮನೆಗೆ ಪ್ರವೇಶ ಮಾಡಲ್ಲ. ಅದಕ್ಕಾಗಿನೇ ಸಾಮಾನ್ಯವಾಗಿ ಹಸುವನ್ನ ಮನೆಯ ಮುಂಭಾಗದಲ್ಲೇ ಕಟ್ತಾ ಇದ್ದಂತಹ ಒಂದು ಸನ್ನಿವೇಶ ಇತ್ತು. ಮನೆಯ ಮುಂದೆಲೆ ಕೊಟ್ಟಿಗೆ ಇರ್ತಾ ಇತ್ತು. ಹಾಗಾಗಿ ಹಸುವನ್ನ ದರ್ಶನ ಮಾಡಿಕೊಂಡೇ ಮನೆಯ ಒಳಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಹಿಂದಿನ ಕಾಲದಲ್ಲಿತ್ತು. ಆದರೆ ಕಾಲ ಬದಲಾವಣೆ ಆಗಿದೆ. ಆದರೂ ಕೂಡ ಈಗಲೂ ಹಳ್ಳಿಗಳಲ್ಲಿ ಹಸುವನ್ನ ಕಟ್ಟಿದ್ದಾರೆ. ಹಸುವಿನ ಉತ್ಪನ್ನಗಳಿಂದ ಸಮೃದ್ಧಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಯಾರ ಮನೆಯಲ್ಲಿ ಹಸು ಇದೆ ಅವರಿಗೆ ಹಾಲು, ಮೊಸರು, ತುಪ್ಪಕ್ಕೆ ಕೊರತೆ ಇರಲ್ಲ.
ಹಾಗೆ ಬಂದ ಅತಿಥಿಗಳಿಗೂ ಕೂಡ ಹಾಲನ್ನು ಅವರು ದಾನ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಅವರು ಪರೋಕ್ಷವಾಗಿ ಪಡ್ಕೊಳ್ತಾ ಇರ್ತಾರೆ. ಹಾಗಾಗಿನೇ ಹಸು ಇರುವಂತಹ ಮನೆಯಲ್ಲಿ ಸಮೃದ್ಧಿ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಹಾಗೆ ಈ ಹಸುವಿಗೆ ಅಷ್ಟೊಂದು ಮಹತ್ವ ಯಾಕಿದೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ನಮ್ಮ ಸನಾತನ ಧರ್ಮದಲ್ಲಿ ಹಸುವನ್ನ ಗೋಮಾತೆ ಅಂತ ಹೇಳಿ ಕರೆಯುವಂಥದ್ದು, ಇದರಲ್ಲಿ ಎಲ್ಲ ದೇವತೆಗಳು ಕೂಡ ಇರ್ತಾರೆ ಅನ್ನುವಂಥ ವಿಚಾರ ಒಂದು ಕಡೆ ಆದ್ರೆ, ಹಸು ಕಾಮಧೇನುವಾಗಿ ಅದರ ಪ್ರತಿಯೊಂದು ಉತ್ಪನ್ನಗಳು ಕೂಡ ನಮಗೆ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಅದಕ್ಕಾಗಿನೇ ಹಸುವನ್ನ ಸಾಕಬೇಕು, ಪೋಷಣೆ ಮಾಡಬೇಕು, ಗೋಮಾತೆಯನ್ನ ನಾವು ಪ್ರತಿನಿತ್ಯ ದರ್ಶನ ಮಾಡಬೇಕು, ಅದಕ್ಕೆ ನಮಸ್ಕಾರವನ್ನ ಮಾಡಿಕೊಳ್ಬೇಕು. ಅದರಲ್ಲೂ ಕೆಲವರು ನೋಡಿ ಎಲ್ಲೇ ರಸ್ತೆಯಲ್ಲಿ ಹಸುಗಳು ಕಂಡ್ರೂ ಕೂಡ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಸ್ಪರ್ಶ ಮಾಡಬೇಕು ಹಸುವನ್ನ, ಆಗ ಅದರಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ. ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಹೊರ ಹೋಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಕೆಲವು ಮನೆಗಳಲ್ಲಿ ನೋಡಿ ಪ್ರತಿನಿತ್ಯ ಏನೋ ಜಗಳ, ಕದನ, ಮನಸ್ತಾಪಗಳಿರುತ್ತೆ, ಹೊಂದಾಣಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇಲ್ಲ, ಭಿನ್ನಾಭಿಪ್ರಾಯಗಳಿರುತ್ತೆ, ಕಷ್ಟದ ಮೇಲೆ ಕಷ್ಟ ಬರುತ್ತೆ, ಗಲಾಟೆ ಮೇಲೆ ಗಲಾಟೆ ಇರುವಂಥದ್ದು. ಅಂಥವರು ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು. ಇಲ್ಲಿ ಗೋವಿನ ಬಾಲದ ಒಂದು ಕೂದಲನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಅದನ್ನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಹಾಗಾಗಿ ಆ ಮನೆಯಲ್ಲಿ ಒಂದು ಪ್ರಶಾಂತತೆ ಮೂಡುತ್ತೆ, ಶಾಂತಿ ಸಮಾಧಾನ ಇರುತ್ತೆ, ತಿಳುವಳಿಕೆ ಇರುತ್ತೆ, ಪರಸ್ಪರ ಗೌರವ ಕೊಡುವಂತಹ ಸದಸ್ಯರು ಆ ಮನೆಯಲ್ಲಿ ಇರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಂಬಿಕೆಯಿಂದ ನೀವು ಕೂಡ ಹಸುವಿನ ಬಾಲದ ಒಂದು ಕೂದಲನ್ನು ತಂದು ಅದನ್ನ ಒಂದು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡುವಂತೆ ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಶುಕ್ರವಾರದ ದಿನ ಹಸುವಿನ ಸಗಣಿಯನ್ನ ಮನೆಗೆ ತಂದ್ರೆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಹಾಗಾಗಿ ಅದು ಗೋವಿನ ಸಗಣಿಯೇ ಆಗಬೇಕು, ಅದು ಪರಿಶುದ್ಧವಾದಂತಹ ಸಗಣಿ ಆಗಿರಬೇಕು. ಇದನ್ನ ನೀವು ಮನೆಗೆ ತಂದ್ರೆ ಶುಕ್ರವಾರದ ದಿನ ಬೆಳಗ್ಗೆ ತಂದ್ರೆ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿಗಳು ಮಾಡುವಂತಹ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು ತುಂಬಾ ಅಭಿವೃದ್ಧಿಯತ್ತ ಸಾಗುತ್ತೆ. ಇದನ್ನ ಒಂದು ವಿಳ್ಯದೆಲೆ ಮೇಲೆ ದೇವರ ಕೋಣೆಯಲ್ಲಿಟ್ಟು ಆ ಸಗಣಿಯನ್ನ ಅರಿಶಿನ ಕುಂಕುಮದೊಂದಿಗೆ ಪೂಜೆ ಮಾಡಿ ನಿಮಗೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ಇನ್ನು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಪ್ರತಿದಿನ ನೀವು ದೇವರ ಪೂಜೆಯನ್ನ ಮಾಡಿದ ನಂತರ ಹಸುವಿನ ಬೆರಣಿಯನ್ನ ಮನೆಯ ಒಳಭಾಗದಲ್ಲಿ ಸುಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ. ಇದನ್ನು ಕೂಡ ಕೆಲವರು ಈಗಲೂ ಅನುಸರಣೆ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಆರೋಗ್ಯಪೂರ್ಣವಾದಂತಹ ಕುಟುಂಬ ಸದಸ್ಯರು ಇರಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಕೂಡ ನೀವು ಗಮನಿಸಬೇಕು. ಇನ್ನು ಮನೆಯ ಮುಖ್ಯ ಬಾಗಿಲಿನ ಹೊರಕ್ಕೆ ಗೋವಿನ ಸಗಣಿಯನ್ನ ಬಳಸಿ ನೆಲವನ್ನ ಸಾರಿಸೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ. ಎಲ್ಲಿ ಸಗಣಿಯಿಂದ ಸಾರಿಸಿದ್ದಾರೆ ಅಂತ ಮನೆಯ ಒಳಗೆ ಲಕ್ಷ್ಮಿ ಸುಲಭವಾಗಿ ಪ್ರವೇಶ ಮಾಡ್ತಾಳೆ, ಸ್ಥಿರವಾಗಿ ಆ ಮನೆಯಲ್ಲಿ ನೆಲೆಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ಈ ಸೂರ್ಯ ತುಂಬಾ ವೀಕ್ ಆಗಿರ್ತಾನೆ, ಸೂರ್ಯನ ಪ್ರಭಾವ ಇರಲ್ಲ. ಹಾಗಾಗಿ ಸೂರ್ಯ ಯಾವುದೇ ರೀತಿಯ ಪ್ರಯೋಜನಗಳನ್ನ ತರಲ್ಲ. ನಮ್ಮ ಉದ್ಯೋಗಕ್ಕಾಗ್ಲಿ, ನಮ್ಮ ಕೆಲಸ ಕಾರ್ಯಗಳಿಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಒಂದು ಶ್ರೇಯಸ್ಸು ಅನ್ನುವಂಥದ್ದು ಇರಲ್ಲ. ಅಂಥವರು ಹಸುವಿಗೆ ರೊಟ್ಟಿಯನ್ನ ಆಹಾರವಾಗಿ ನೀಡಿದ್ರೆ ಸೂರ್ಯನ ಕೃಪೆ ಉಂಟಾಗುತ್ತೆ. ಹಾಗಾಗಿ ಸೂರ್ಯನಿಂದ ಬರುವಂತಹ ಕಾರಕತ್ವಗಳು ನಮಗೆ ವಿಶೇಷವಾಗಿ ಲಭ್ಯವಾಗುತ್ತೆ. ಇನ್ನು ಕೆಲವರ ಜಾತಕದಲ್ಲಿ ಚಂದ್ರ ಸರಿ ಇರಲ್ಲ, ಅಂಥವರಿಗೆ ಚಂದ್ರನಿಂದ ವಿಶೇಷ ಫಲಗಳು ಸಿಗ್ತಾ ಇರಲ್ಲ. ಹಾಗಾಗಿ ಅವರು ಮನೆಗಳಲ್ಲಿ ಹಸುವನ್ನ ಸಾಕಬೇಕು. ಅದು ಆಗದೇ ಇದ್ದ ಪಕ್ಷದಲ್ಲಿ ಹಸು ಸಾಕಿರುವಂಥವ್ರಿಗೆ ನೀರನ್ನ ಕೊಡುವಂಥದ್ದು, ಹಸುವಿಗೆ ಹಸಿರು ಮೇವನ್ನು ಕೊಡುವಂಥದ್ದನ್ನ ಮಾಡಿದ್ರೆ ಚಂದ್ರನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತೆ, ಮನಸ್ಸು ಶಾಂತಿ ಸಮಾಧಾನದಿಂದ ಇರುತ್ತೆ, ಮಕ್ಕಳಲ್ಲಿ ಒಂದು ಏಕಾಗ್ರತೆ ಉಂಟಾಗಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇದನ್ನ ನೀವು ಅನುಸರಣೆ ಮಾಡಬಹುದು. ಇನ್ನು ಕೆಲವರ ಜಾತಕದಲ್ಲಿ ಕುಜ ಕೆಟ್ಟವನಾಗಿರ್ತಾನೆ, ಕುಜನ ಪ್ರಭಾವ ಬಹಳ ವಿಪರೀತವಾದಂತಹ ಕಷ್ಟಗಳನ್ನು ಕೊಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಂಗಳವಾರದ ದಿನ ಹಸುವಿಗೆ ಬೆಲ್ಲ ಮತ್ತೆ ಬೇಳೆಯನ್ನ ತಿನ್ನಿಸೋದ್ರಿಂದ ಈ ಕುಜನ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಬಹುದು, ಕುಜನ ಅನುಗ್ರಹವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಾತಕದಲ್ಲಿ ಕೆಲವರಿಗೆ ಬುಧ ಗ್ರಹದ ದುರ್ಬಲತೆ ಇರುತ್ತೆ, ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯಲ್ಲ, ಹಾಕಿದ ಬಂಡವಾಳ ವಾಪಸ್ ಬರಲ್ಲ. ಇನ್ನು ಮಾತಿನಿಂದ ಕೆಲವರಿಗೆ ಅನರ್ಥಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಯಾವುದೇ ಒಂದು ವಿಚಾರಕ್ಕೆ ಹೋದರೂ ಕೂಡ ಅಲ್ಲಿ ನಮಗೆ ನಷ್ಟ, ಸೋಲು, ಅವಮಾನ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಅಂಥವರು ವಿಶೇಷವಾಗಿ ಬುಧವಾರದ ದಿನ ಹಸುಗಳಿಗೆ ಹಸಿರು ಮೇವನ್ನ ತಿನ್ನಿಸುವಂಥದ್ದು, ಹಸಿರನ್ನ ದಾನ ಮಾಡುವಂಥದ್ದು, ಇದನ್ನ ಮಾಡೋದ್ರಿಂದ ವಿಶೇಷವಾಗಿ ಬುಧ ಗ್ರಹದ ಅನುಗ್ರಹವನ್ನ ಪಡ್ಕೊಳ್ಬಹುದು.
ಇನ್ನು ಕೆಲವರ ಜಾತಕದಲ್ಲಿ ಗುರುಗ್ರಹ ಅಷ್ಟೊಂದು ಸಮರ್ಪಕವಾಗಿರಲ್ಲ, ಗುರುವಿನ ಬಲ ಇರಲ್ಲ, ಗುರುವಿನ ಅನುಗ್ರಹ ಇರಲ್ಲ. ಅಂಥವರು ಗುರುಗ್ರಹದ ಪ್ರಭಾವವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುವಾರದ ದಿನ ಹಸುಗಳಿಗೆ ಬೆಲ್ಲವನ್ನ ತಿನ್ನಿಸುವಂಥದ್ದು, ಹಾಗೆ ಬಾಳೆಹಣ್ಣನ್ನ, ಹಳದಿಯ ಹಣ್ಣುಗಳನ್ನ ಹಸುಗಳಿಗೆ ತಿನ್ನಿಸೋದ್ರಿಂದ ಗುರುಗ್ರಹದ ಅನುಗ್ರಹವನ್ನು ಪಡ್ಕೊಳ್ಬಹುದು. ಇನ್ನು ಕೆಲವರ ಜಾತಕದಲ್ಲಿ ಶುಕ್ರ ಗ್ರಹ ತುಂಬಾ ಕನಿಷ್ಠವಾಗಿರ್ತಾನೆ, ಶುಕ್ರ ಗ್ರಹದ ಪ್ರಭಾವ ಇರಲ್ಲ, ಇದರಿಂದ ಹಣಕಾಸಿನ ಸ್ಥಿತಿಗತಿಗಳು ಸಮರ್ಪಕವಾಗಿರಲ್ಲ. ಸಾಲ ಮಾಡಬೇಕು, ಒಂದು ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲವನ್ನ ಮಾಡಬೇಕು, ಈ ರೀತಿಯಲ್ಲಿ ಅವರು ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಇನ್ನು ಸಾಲವನ್ನ ತೀರಿಸಲಿಕ್ಕಾಗಿ ಮನೆಯಲ್ಲಿರುವಂತಹ ಒಡವೆ ವಸ್ತ್ರಗಳನ್ನ ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಶುಕ್ರ ಗ್ರಹವನ್ನ ಬಲಿಷ್ಠಗೊಳಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರದ ಒಂದು ಭಾಗವನ್ನ ನೀವು ಊಟ ಮಾಡುವ ಮೊದಲು ತೆಗೆದಿಟ್ಟು ಅದನ್ನ ಹಸುವಿಗೆ ನೀಡಬೇಕು. ಹಸುವಿಗೆ ಆಹಾರವನ್ನು ತಿನ್ನಿಸಿದ ನಂತರವೇ ನೀವು ಊಟವನ್ನ ಮಾಡಬೇಕು. ಇದನ್ನ ನೀವು ಅನುಸರಣೆ ಮಾಡೋದ್ರಿಂದ, ಅದರಲ್ಲೂ ಶುಕ್ರವಾರದ ದಿನ ಇದನ್ನ ಮಾಡೋದ್ರಿಂದ ಖಂಡಿತ ನಿಮ್ಮ ಸಂಪತ್ತು ಸಮೃದ್ಧಿಯಾಗಿ ಇರುತ್ತೆ. ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ನಿಮ್ಮ ಕೈ ಹಿಡಿಯುತ್ತೆ, ಅದೃಷ್ಟ ಖುಲಾಯಿಸುತ್ತೆ ನಿಮಗೆ. ಇನ್ನು ಕೆಲವರಿಗೆ ಶನಿ ಅಥವಾ ರಾಹುಗ್ರಹ, ಇದರಿಂದ ಸ್ವಲ್ಪ ಕಷ್ಟಗಳು ಇರುತ್ತೆ, ಏನೇ ಮಾಡಿದ್ರೂ ತೊಂದರೆಗಳಿದ್ದೇ ಇರುತ್ತೆ, ಅನಾರೋಗ್ಯ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಯಾವ ಕೆಲಸವನ್ನ ಮಾಡಲಿಕ್ಕೂ ಕೂಡ ಮನಸ್ಸಿರಲ್ಲ. ಕೆಲಸ ಆದರೆ ನಿಧಾನವಾಗಿ ಇರುವಂಥದ್ದು, ಅರ್ಧಂಬರ್ಧಕ್ಕೆ ಕೆಲಸಗಳು ನಿಂತು ಹೋಗುವಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಮಗೆ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಶನಿಯನ್ನ, ರಾಹುವನ್ನ ತೃಪ್ತಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಕರಿ ಎಳ್ಳನ್ನ, ಉದ್ದನ್ನ ಹಸುವಿಗೆ ತಿನ್ನಿಸಬೇಕು. ಅದರಲ್ಲೂ ಶನಿವಾರದಂದು ನೀವು ಈ ಉದ್ದಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನ ಹಸುವಿಗೆ ತಿನ್ನಿಸೋದ್ರಿಂದ ನಿಮಗೆ ಈ ಶನಿ ಗ್ರಹದ ದೋಷ ಕಡಿಮೆಯಾಗುತ್ತೆ. ಇನ್ನು ಕೆಲವರಿಗೆ ಜಾತಕದಲ್ಲಿ ಕೇತು ಗ್ರಹ ಅಷ್ಟೊಂದು ಪ್ರಭಾವಶಾಲಿಯಾಗಿರಲ್ಲ. ಹಾಗಾಗಿ ಕೇತು ಗ್ರಹವನ್ನ ತೃಪ್ತಿಪಡಿಸಬೇಕು ಅಂತ ಹೇಳಿದ್ರೆ ಮಂಗಳವಾರದ ದಿನ ತೊಗರಿ ಬೇಳೆಯನ್ನ ಹಸುವಿಗೆ ತಿನ್ನಿಸಬೇಕು. ಸ್ವಲ್ಪ ತೊಗರಿ ಬೇಳೆಯನ್ನ ನೆನೆಸಿಟ್ಟು ಅದನ್ನ ಹಸುವಿಗೆ ತಿನ್ನಿಸೋದ್ರಿಂದ ವಿಶೇಷವಾಗಿ ಕೇತು ಗ್ರಹದ ಪ್ರಭಾವ ನಿಮ್ಮ ಮೇಲಿರುತ್ತೆ, ಧನಾತ್ಮಕವಾದಂತಹ ಪ್ರಭಾವ. ಹಾಗಾಗಿ ಈ ನವಗ್ರಹಗಳು ಕೂಡ ನಿಮ್ಮ ಪಾಲಿಗಿರಬೇಕು, ನಿಮಗೆ ಒಳಿತನ್ನ ತರಬೇಕು ಅಂತ ಹೇಳಿದ್ರೆ ನೀವು ಹಸುವನ್ನ ಆಧಾರವಾಗಿ ಇಟ್ಟುಕೊಂಡು ಪರಿಹಾರವನ್ನು ಕೂಡ ಮಾಡಿಕೊಳ್ಬಹುದು. ಇನ್ನು ಕೆಲವರು ಪಿತೃ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಗೋವನ್ನ ದಾನ ಮಾಡುವಂತದ್ದು ಇದೆ. ಇನ್ನು ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲೂ ಕೂಡ ಗೋವನ್ನ ಕರೆಸಿ ಅದಕ್ಕೆ ಪೂಜೆ ಮಾಡಿ, ಮೊದಲು ಗೋವು ನಮ್ಮ ಮನೆಗೆ ಪ್ರವೇಶ ಮಾಡಬೇಕು, ನಂತರದಲ್ಲಿ ಇತರರ ಪ್ರವೇಶ. ಹಾಗಾಗಿ ಗೋ ಪ್ರವೇಶ, ಗೋ ಪೂಜೆ ಅನ್ನುವಂಥದ್ದು ಪ್ರಧಾನವಾಗಿ ನಮ್ಮ ಶುಭ ಕಾರ್ಯಗಳಲ್ಲಿ ಇರುವಂತದ್ದು ಇದೆ. ಹಾಗೆ ಕೆಲವರು ಮದುವೆಯ ಸಂದರ್ಭದಲ್ಲಾಗ್ಲಿ, ಕೆಲವೊಂದು ಶುಭ ಕಾರ್ಯಗಳ ಸಂದರ್ಭದಲ್ಲಾಗ್ಲಿ ಗೋದಾನವನ್ನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಗೋವಿಗೆ ನಮ್ಮ ಸಂಪ್ರದಾಯದಲ್ಲಿ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಎಲ್ಲಿ ಗೋವಿದೆ ಅಲ್ಲಿ ಸಮೃದ್ಧಿ ಇದೆ, ಎಲ್ಲಿ ಸಮೃದ್ಧಿ ಇದೆ ಅಲ್ಲಿ ಸಂತೋಷ ಇದೆ, ಸುಭಿಕ್ಷ ಇರುತ್ತೆ. ಅಂತ ವಾತಾವರಣವನ್ನ ನೀವು ಕೂಡ ನೋಡಬೇಕು, ನಿಮ್ಮ ಮನೆಯಲ್ಲೂ ಇರಬೇಕು ಅಂತ ಹೇಳಿದ್ರೆ ಈಗ ಹೇಳಿರುವಂತಹ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ. ಇದು ಹಳ್ಳಿಗಾಡಿನಲ್ಲೂ ಆಗತ್ತೆ, ಹಾಗೆ ನಗರ ಪ್ರದೇಶಗಳಲ್ಲೂ ಕೂಡ ಈ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮನಸ್ಸಿದ್ದರೆ ಮಾರ್ಗ, ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಗೋ ಸಂಬಂಧವಾದಂತಹ ಪರಿಹಾರಗಳನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಗೋ ಸಂರಕ್ಷಣೆಗಾಗ್ಲಿ, ಗೋ ಶಾಲೆಗಳಿಗಾಗ್ಲಿ ನಿಮ್ಮ ಉತ್ತೇಜನ ಇರಲಿ, ನಿಮ್ಮ ಕಳಕಳಿ ಗೋವಿನ ಮೇಲೆ ಇರಲಿ. ತನ್ಮೂಲಕ ಗೋವಿನಿಂದ ನೀವು ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬ, ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಕ್ಕಳು ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಸಮಸ್ಯೆಗಳು ಬಂದಾಗ, ಕಷ್ಟದ ಪರಿಸ್ಥಿತಿಗಳು ಬಂದಾಗ ನೀವು ವಿಷ್ಣುವಿಗಾಗ್ಲಿ ಶಿವನಿಗಾಗ್ಲಿ ಕ್ಷೀರಾಭಿಷೇಕವನ್ನ ಮಾಡಿಸಿ. ಹಾಲಿನ ಅಭಿಷೇಕ ಇದು, ಇದರಿಂದ ಕೂಡ ನಿಮಗೆ ನಿಮ್ಮ ಸಂಕಲ್ಪಗಳು ಈಡೇರಲಿಕ್ಕೆ ಸಹಾಯಕವಾಗುತ್ತೆ. ಈ ಎಲ್ಲ ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಅನುಕೂಲ ಆಗಿರುವಂತಹ ಪರಿಹಾರ ಕ್ರಮವನ್ನ ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ. ಹಾಗಾಗಿ ನೀವು ಮಾಡುವಂತಹ ಉದ್ಯೋಗ, ನಿಮ್ಮ ಚಟುವಟಿಕೆ, ಹಣಕಾಸಿನ ವ್ಯವಹಾರ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಈ ದಿನ ನೀವು ತೃಪ್ತಿಯನ್ನು ಕಾಣ್ತೀರಿ. ಹಾಗೆ ಈ ಕೆಲಸಗಳು ಸ್ವಲ್ಪ ವಿಳಂಬ ಆಗ್ಬೋದು, ನಿಧಾನ ಆಗ್ಬೋದು, ಆದರೂ ಅದನ್ನು ಪೂರ್ಣಗೊಳಿಸ್ತೀರಿ. ಹಾಗಾಗಿ ನಿಮ್ಮ ಆಸಕ್ತಿ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸಗಳ ಮೇಲೆ ಇರುವಂಥದ್ದು. ಕೆಲಸವೇ ದೇವರು, ಕಾಯಕವೇ ಕೈಲಾಸ. ಈ ದಿನ ನಿಮಗೆ ಇದು ಒದಗಿ ಬಂದಿರುವಂಥ ವಿದ್ಯಮಾನ. ಇನ್ನು ಈ ದಿನದಲ್ಲಿ ಹೊಸ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯುವಂಥದ್ದು ಕೂಡ ಇದೆ. ಹೊಸ ಹೊಸ ಕೆಲಸಗಳನ್ನು ಮಾಡಬೇಕು, ಹೊಸಬರ ಪರಿಚಯ ಆಗಬೇಕು, ವ್ಯಾಪಾರದಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಸಿರುವಂಥವ್ರಿಗೆ ಈ ದಿನ ಉತ್ತಮವಾದ ಫಲಗಳು ಸಿಕ್ಕತ್ತೆ.
ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುವಂಥದ್ದು ತುಂಬ ಅಗತ್ಯ ಇದೆ. ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಡಿಸ್ಟ್ರಾಕ್ಷನ್ನಲ್ಲಿ ಇರುವಂಥದ್ದು, ಚಂಚಲವಾಗಿರುವಂಥದ್ದು, ಯಾರು ಏನೇ ಹೇಳಿದ್ರೂ ಅದನ್ನು ಕೇಳುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಇದ್ದಕ್ಕಿದ್ದಾಗೆ ಮನಸ್ಸನ್ನು ಬದಲಾವಣೆಗೆ ಒಳಪಡಿಸ್ಬಿಡ್ತೀರಿ. ಇದು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿ, ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಕಂಡುಬರುತ್ತೆ. ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುವಂಥದ್ದು. ಇನ್ನು ಎಷ್ಟೇ ಸಂಪತ್ತಿದ್ರೂ ಕೂಡ ಕೊನೆಗೆ ದೇವರು ಕೊಟ್ಟಿರುವಂಥದ್ದು 2 ಆಯ್ಕೆಗಳನ್ನು ಮಾತ್ರ. ಒಂದು ಅದನ್ನು ಕೊಟ್ಟು ಹೋಗುವಂಥದ್ದು, ಇನ್ನೊಂದು ಇಲ್ಲೇ ಬಿಟ್ಟು ಹೋಗುವಂಥದ್ದು. ಇಲ್ಲಿ ಕೊಡುವಂಥದ್ದು ದಾನ ಧರ್ಮಾದಿಗಳನ್ನು ಮಾಡಬೇಕು. ಯಾರಿಗೆ ಅಗತ್ಯ ಇದೆ, ಯಾರಿಗೆ ನಿಮ್ಮಿಂದ ಸಹಾಯ ಆಗಬೇಕು ಅಂಥವರನ್ನು ಈ ದಿನ ನೀವು ಗಮನಿಸ್ತೀರಿ. ಸಹಾಯವನ್ನು ನೀಡುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ, ತುಂಬ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಯಾಕೆಂದರೆ ನಿಮಗೆ ಖುಷಿಯಾಗಿರುವಂಥ ಒಂದು ಸುದ್ದಿ ಈ ದಿನ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಈ ದಿನ ಸವಾಲುಗಳನ್ನು ಎದುರಿಸುವಂಥ ಸಮಯ, ಸ್ಪರ್ಧೆ ಇದೆ, ಹೋರಾಟ ಇದೆ. ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಕೋಪ ತಾಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಅಂದರೆ 9ರ ಸ್ಥಾನ. ಹಾಗಾಗಿನೇ ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಈ ದಿನ ನಿಮ್ಮ ವಿವೇಚನೆಯಿಂದ ಕೂಡಿರುವಂಥದ್ದು. ಅಂದರೆ ಎಲ್ಲಿ ನಿಮಗೆ ಅಲರ್ಟ್ ಆಗಿರ್ತೀರಿ, ಎಲ್ಲಿ ನೀವು ಜಾಗೃತರಾಗಿರ್ತೀರಿ, ಅಲ್ಲಿ ನಷ್ಟ ಉಂಟಾಗಲ್ಲ. ಎಲ್ಲಿ ಯಾಮಾರುವಂಥದ್ದು, ಸೋಮಾರಿತನ ತೋರಿಸಿದರೆ ಈ ದಿನ ಖಂಡಿತ ನಿಮ್ಮ ಹಣದ ನಷ್ಟ ಉಂಟಾಗುವಂಥದ್ದು. ಹಾಗೆ ಈ ದಿನ ಬರಬೇಕಾಗಿರುವಂಥ ಹಣ ಕೂಡ ನಿಮ್ಮ ಕೈಗೆ ಬರಲ್ಲ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಹಣ ಬರೋದರಲ್ಲೂ ಕೂಡ ವಿಳಂಬ ಆಗುವಂಥದ್ದು. ಕೊಡಬೇಕಾದವರು ಕೊಡ್ತೀನಿ ಅಂತ ಹೇಳ್ತಾರೆ, ಆದರೆ ಅದು ಸಮಯಕ್ಕೆ ಸರಿಯಾಗಿ ಬರದೇ ಇರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥದ್ದನ್ನು ನಂಬಿಕೊಂಡು ಈ ದಿನ ನಿಮ್ಮ ಯೋಜನೆಯನ್ನು ಹಾಕ್ಕೊಳ್ಬೇಡಿ. ಇನ್ನು ಮಾತೃ ಸಂಬಂಧಿತವಾದಂತಹ ಆರೋಗ್ಯ ಸಮಸ್ಯೆಗಳು ನಿಮಗೆ ಸ್ವಲ್ಪ ತ್ರಾಸವನ್ನು ಕೊಡುವಂಥದ್ದು. ಎಲ್ಲ ಒಂದು ಕಡೆ ಓಡಾಟ, ಖರ್ಚು ಇರುವಂಥ ಸಂದರ್ಭ ಇದೆ. ಇನ್ನು ಹೊಸ ವಾಹನಗಳನ್ನು ಖರೀದಿಸುವಂಥ ಪ್ರಯತ್ನ ಆಗಲಿ ಅಥವಾ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಪ್ರಯತ್ನಗಳು ಈ ದಿನ ಬಹಳ ಜರೂರಾಗಿ ಆಗಲೇಬೇಕು ಅನ್ನುವಂಥದ್ದಿದೆ. ಆದರೆ ನಿಮಗೆ ಅರಿವಿಗೆ ಬಾರದಂತೆ ಅವುಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ವ್ಯವಹಾರವನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನಗಳು ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಏನೋ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಸ್ವಲ್ಪ ಅಡೆತಡೆಯಿಂದ ಕೂಡಿರುತ್ತೆ. ಯಾವುದೂ ಕೂಡ ಸ್ಮೂತಾಗಿ ಆಗಲ್ಲ, ಸರಳವಾಗಿ ಆಗಲ್ಲ. ಸ್ವಲ್ಪ ಕಷ್ಟಪಟ್ಟೆ ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಉದ್ಯೋಗಸ್ಥರಿಗೆ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಚರ್ಚೆಗಳು ಆಗುವಂಥದ್ದು, ಇದು ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿ ಮನಸ್ತಾಪಗಳಾದಾಗ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಈ ದಿನ ನೀವು ಸ್ವಲ್ಪ ಮೌನವಾಗಿ ಇರುವಂಥದ್ದು ತುಂಬ ಉತ್ತಮ. ಯಾವುದೇ ವಿಚಾರದಲ್ಲೂ ಕೂಡ ನಿಧಾನವಾಗಿ ಮುಂದುವರಿರಿ. ಆಲೋಚನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಪೂರ್ವ ಸಿದ್ಧತೆಯೊಂದಿಗೆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಅದರಲ್ಲೂ ನಿಮ್ಮ ಪ್ರಯಾಣದ ಸಂದರ್ಭ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಸಾಕಷ್ಟು ವಿಶ್ರಾಂತಿ ಇಲ್ಲದೇ ಇರೋದ್ರಿಂದ ಈ ದಿನ ದೇಹಾಲಸ್ಯ ಉಂಟಾಗುವಂಥದ್ದು. ಮನಸ್ಸಿಗೂ ಕೂಡ ಈ ದಿನ ಸ್ವಲ್ಪ ಒತ್ತಡ ಇರೋದರಿಂದ ಕೆಲವೊಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಇರುವಂಥದ್ದು. ಹಾಗೆ ನೀವು ಯಾವುದೇ ಸಂದರ್ಭದಲ್ಲಿ ಕೆಲಸಗಳನ್ನು ಬಹಳ ನಿಷ್ಠೆಯಿಂದ ನಿಮಗೆ ಅನುಕೂಲಕರವಾಗಿರುವಂಥ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿ. ಯಾರನ್ನೋ ನಂಬಿ ಕೆಲಸವನ್ನು ಆರಂಭ ಮಾಡಬೇಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಚನೆ, ನಿಮ್ಮ ಪ್ರತಿಭೆ ಇದಕ್ಕೆ ಆಧರಿಸಿದಂತಹ ಕೆಲಸಗಳನ್ನು ಮಾತ್ರ ಮಾಡಿ. ಗೊತ್ತಿರುವ ದಾರಿಯಲ್ಲಿ ಈ ದಿನ ಪ್ರಯಾಣ ಮಾಡಿ. ಗೊತ್ತಿಲ್ಲದೆ ಇರುವಂಥ ದಾರಿಗೆ ಕೈ ಹಾಕಬೇಡಿ. ಹಾಗೆ ಈ ಗೆಲುವು
ಹಾಗೆ ಗೌರವ ಇಂಥದ್ದು ಸಿಕ್ಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಬೇಡಿ. ಅದು ತನ್ನಿಂದ ತಾನೇ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಈ ಗೆಲುವು ಅನ್ನುವಂಥದ್ದು ನೆರಳಿನ ರೀತಿಯಲ್ಲಿ ಇರುತ್ತೆ. ಅದನ್ನು ಹಿಡೀಲಿಕ್ಕೆ ಪ್ರಯತ್ನ ಮಾಡಿದವರಿಗೆ ಅದು ದೂರ ದೂರ ಹೊರಟೋಗುತ್ತೆ. ಹಾಗಾಗಿ ನಮ್ಮ ಹೆಜ್ಜೆಗಳು ಬೆಳಕಿನ ಕಡೆಗೆ ಹೋಗ್ತಾ ಇದ್ದರೆ ನೆರಳು ನಮ್ಮನ್ನೇ ಹಿಂಬಾಲಿಸ್ತಾ ಇರುತ್ತೆ. ಇದನ್ನು ಗಮನಿಸಬೇಕು. ಇಲ್ಲಿ ಬೆಳಕು ಅಂತ ಹೇಳಿದ್ರೆ ಹೊಸ ಜಾಗ, ಹೊಸ ಪರಿಚಯ, ಹೊಸ ಜ್ಞಾನ, ಹೊಸ ವ್ಯವಹಾರ, ಇಂಥದ್ರ ಕಡೆಗೆ ಗಮನ ಇರಲಿ. ಹಳೆಯದನ್ನು ಮರೆತುಬಿಡಿ. ಹೊಸದನ್ನು ಈ ದಿನ ನೀವು ಅಳವಡಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿ ಇದ್ದಾನೆ. 7ನೇ ಮನೆ ಕುಟುಂಬ ಸ್ಥಾನ. ಹಾಗಾಗಿ ಕುಟುಂಬಸ್ಥರ ನೆರವು ನಿಮಗೆ ಚೆನ್ನಾಗಿದೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ಜೊತೆಗಿರ್ತಾರೆ. ಕಷ್ಟ ಸುಖಗಳನ್ನು ಕೇಳಿಸ್ಕೊಳ್ತಾರೆ. ಅವರಿಗೆ ಕೈಲಾದಂಥ ಸಹಾಯವನ್ನು ಮಾಡುವಂಥ ಮನಸ್ಸು ಕೂಡ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲಸಗಳು ತುಂಬ ಉತ್ಸಾಹದಿಂದ ಆರಂಭ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಗ್ರಹಗತಿಗಳು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಇದನ್ನು ತುಂಬ ಪ್ರಶಾಂತವಾಗಿ ಇರುವಂಥದ್ದು. ಹಾಗಾಗಿನೇ ಕೆಲವು ಕೆಲಸಗಳಲ್ಲಿ ತುಂಬ ಲಾಭವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಈ ದಿನ ನಿಮಗೆ ಲಾಭಗಳು ಇರುವಂಥದ್ದು ಇದೆ. ಹಾಗೆ ಈ ವ್ಯಾಪಾರಸ್ಥರು ಬಹಳ ವಿಶೇಷವಾಗಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು, ಗಳಿಸಿರುವಂಥ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿಯೇ ಹಿರಿಯರು ಜೀವನದಲ್ಲಿ 2 ಬಹಳ ಮುಖ್ಯವಾದ ವಿಚಾರಗಳನ್ನು ಹೇಳ್ತಾರೆ. ಒಂದು ಶ್ವಾಸ, ಇನ್ನೊಂದು ವಿಶ್ವಾಸ. ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಇವೆರಡೂ ಕೂಡ. ಏಕೆಂದರೆ ಶ್ವಾಸ ನಿಂತರೆ ಜೀವನ ಕೊನೆಯಾಗ್ಬಿಡುತ್ತೆ, ವಿಶ್ವಾಸ ನಿಂತರೆ ಸಂಬಂಧವೇ ಕೊನೆಯಾಗ್ಬಿಡುತ್ತೆ. ಹಾಗಾಗಿ ವ್ಯಾಪಾರಸ್ಥರು ವಿಶೇಷವಾಗಿ ಸಂಬಂಧವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಪ್ರೇಮಿಗಳು ನಿಮ್ಮ ಸಂಬಂಧವನ್ನು ಉಳಿಸ್ಕೊಳ್ಳಿ. ಹಾಗಾಗಿ ನಿಮ್ಮ ಮಾತು ಈ ದಿನ ಶಾಸನದಂತೆ ಇರುವಂಥದ್ದು. ಮಾತಾಡಿದ್ರೆ ಮುಗೀತು, ಅದನ್ನು ನೆರವೇರಿಸಲೇಬೇಕು ಅಂಥ ಒಂದು ಸನ್ನಿವೇಶದಲ್ಲಿರ್ತೀರಿ. ಹಾಗಾಗಿ ಮಾತಾಡುವ ಮೊದಲು ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಉದ್ಯೋಗದ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಇದೆ. ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತಿಗೆ ಅಷ್ಟು ಮೌಲ್ಯ ಇದೆ, ಅಷ್ಟು ಬೆಲೆ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ಹೊಸ ವಿಚಾರಧಾರೆಗಳು ನಿಮಗೆ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಭಾವನಾತ್ಮಕವಾಗಿ ಬೆಂಬಲ ಸಿಕ್ಕುವಂಥ ದಿನ. ನೋಡಿ, ನಿಮಗೆ ಬೇಕಾದವರು ಒಂದು ಮಾತನ್ನಾಡಿದ್ರೆ ಅದೇ ನಿಮಗೆ ಪ್ರೇರೇಪಣೆ, ಅದೇ ಒಂದು ಮೋಟಿವೇಶನ್. ಹಾಗೆ ಕೆಲವರು ಒಂದು ಕೆಲಸ ಹೇಳಿದ್ರೆ ಅದನ್ನು ಶಿರಸ ವಹಿಸಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಹೆಚ್ಚು ನಂಬಿಕೆ ಇದೆ, ವಿಶ್ವಾಸ ಇದೆ. ಹಾಗೆ ಈ ದಿನ ಒಂದು ಗೆಳೆತನಕ್ಕಾಗಲಿ ಒಂದು ಪಾರ್ಟ್ನರ್ಶಿಪ್ಗಾಗಲಿ ತುಂಬ ಮಹತ್ವವನ್ನು ಕೊಡುವಂಥವ್ರು ನೀವು. ಹಾಗಾಗಿ ಏನೇ ಬಂದರೂ ಕೂಡ ನಿಮ್ಮತನವನ್ನು ಬಿಡಲ್ಲ, ನಿಮ್ಮವರನ್ನು ಬಿಟ್ಟು ಕೊಡಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ವಿದ್ಯಮಾನಗಳು ಸುಸೂತ್ರವಾಗಿ ನಡೆಯುತ್ತೆ. ಯಾಕೆಂದರೆ ನಿಮಗೆ ಜನ ಬೆಂಬಲ ಇದೆ, ಕುಟುಂಬಸ್ಥರ ಒಳ್ಳೆಯ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಕೆಲವರ ಮಾತುಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಆದರೂ ಕೂಡ ಅದನ್ನು ಮರೆತು ಕುಟುಂಬಕ್ಕಾಗಿ ದುಡಿಯುವಂಥ ಒಂದು ವಿದ್ಯಮಾನ ಇದೆ. ಮನಸ್ಸು ಈ ದಿನ ಬಹಳ ವಿಚಾರಪೂರ್ಣವಾಗಿ ಇರುತ್ತೆ. ಹೊಸದನ್ನು ತಿಳ್ಕೊಳ್ಬೇಕು, ಹೊಸ ವಿಚಾರಗಳು ಬರಬೇಕು, ತಂತ್ರಜ್ಞಾನ ತಿಳ್ಕೊಳ್ಬೇಕು, ಟೆಕ್ನಿಕಲ್ಲಾಗಿ ಟೆಕ್ನಾಲಜಿಯಲ್ಲಿ ಈ ದಿನ ಸ್ವಲ್ಪ ಮುಂದುವರಿಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಹಾಗೆ ಕೆಲಸದ ಹೊರೆ ಇದ್ದರೂ ಕೂಡ ಅಂಥ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಕೆಲಸ ಅಂದರೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ, ಸುಲಭವಾಗಿ ಮಾಡ್ತೀರಿ. ಯಾಕೆಂದರೆ ಆ ಕೆಲಸವನ್ನು ಇಷ್ಟಪಟ್ಟು ಮಾಡಿದಾಗ ಅದು ಕಷ್ಟ ಅನ್ನೋಂಥ ರೀತಿಯಲ್ಲಿ ಇರಲ್ಲ. ಅಂಥ ವಿಚಾರ ಅದು ಸಂಬಂಧದಲ್ಲಿರಲಿ, ಕೆಲಸದಲ್ಲಿರಲಿ, ವ್ಯವಹಾರಗಳಲ್ಲಿರಲಿ ಬಹಳ ಜಾಣತನದಿಂದ ಮಾಡುವಂಥ ಒಂದು ಸೂಕ್ಷ್ಮತೆ ಇದೆ. ಬಹಳ ಸೆನ್ಸಿಟಿವ್ ಆಗಿರ್ತೀರಿ. ಯಾರೇ ಒಂದು ಸಣ್ಣ ವ್ಯತ್ಯಾಸಗಳನ್ನು ಮಾಡಿದ್ರೂ ಕೂಡ ಈ ದಿನ ನಿಮಗೆ ಅದು ಬಹಳ ಬೇಗ ಅರ್ಥ ಆಗಿಬಿಡುತ್ತೆ.
ಹಾಗಾಗಿ ಜನರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ತೀರಿ, ಅದನ್ನು ನೋಡಿ ವ್ಯವಹಾರಗಳನ್ನು ಮಾಡ್ತೀರಿ. ಅದ್ಭುತವಾದಂಥ ಜಯ ನಿಮ್ಮದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆ ಅಂತ ಹೇಳಿದ್ರೆ ಮನಸ್ಸಿಗೆ ಏನೋ ಒಂದು ಕಳವಳ, ಕಸಿವಿಸಿ ಇರುತ್ತೆ. ಕೆಲವರ ಮಾತಿನಿಂದ, ಕೆಲವರ ನಡತೆಯಿಂದ ಈ ದಿನ ನಿಮಗೆ ವಿಚಿತ್ರವಾದ ಅನುಭವಗಳು ಉಂಟಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ವಿದ್ಯಮಾನಗಳಾಗ್ಬಿಡುತ್ತೆ. ಹಾಗಾಗಿನೇ ನಿಮ್ಮ ನಿಯಂತ್ರಣ ಮೀರಿ ಕೆಲವು ಘಟನೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಕಣ್ಣಾರೆ ನೋಡ್ತಾ ಇದ್ರೂ ಕೂಡ ಅನ್ಯಾಯವಾಗಿಯೇ ಮುಂದುವರಿಯುತ್ತೆ. ಇದು ಮನಸ್ಸಿಗೆ ಬೇಸರವನ್ನು ತರಿಸುವಂಥ ವಿಚಾರಗಳಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಬಿರುಗಾಳಿ ಎನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಬೀಸಿದೆ. ಏಕೆಂದರೆ 7 ಬೀಳುಗಳನ್ನು ನೋಡಿದ್ದೀರಿ, ಕಷ್ಟ ಸುಖಗಳನ್ನು ಅನುಭವಿಸಿದ್ದೀರಿ. ಅಂಥ ಒಂದು ಜೀವರಾಶಿ ನಿಮ್ಮದು. ಹಾಗೆ ಜೀವನದಲ್ಲಿ ಬಿರುಗಾಳಿ ಬಂದರೆ ನಿಮಗೆ ಗೊತ್ತಾಗುವಂಥದ್ದು ಯಾರು ನಮ್ಮನ್ನು ಕೈ ಹಿಡಿತಾರೆ, ಯಾರು ನಮಗೆ ಕೈ ಕೊಡ್ತಾರೆ ಅನ್ನುವಂಥ ವಿಚಾರ. ಇಲ್ಲಿ ಜೀವನದಲ್ಲಿ ನಿಮಗೆ ಗೊತ್ತಿದೆ ಯಾರಿಂದ ನೀವು ದೂರ ಆಗಿದ್ದೀರಿ, ಯಾರು ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಯಾರು ನಿಮ್ಮನ್ನು ಕೈ ಹಿಡಿದು ಎತ್ತಿದ್ದಾರೆ, ಯಾರ ಮಾತು ನಿಮಗೆ ಸಾಂತ್ವನವಾಗಿ ಇರುತ್ತೆ, ಅದು ನಿಮಗೆ ಒಂದು ಬೆಂಬಲವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರಗಳನ್ನು ಈ ದಿನ ಮೆಲುಕು ಹಾಕುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ಹಾಗಾಗಿ ಸಂಬಂಧಗಳಲ್ಲೇ ಈ ದಿನ ನೀವು ಜೊಳ್ಳು ಗಟ್ಟಿ ಅನ್ನುವಂಥದ್ದನ್ನು ತೂಗಿ ನೋಡುವಂಥ ಸಂದರ್ಭ ಇದೆ. ಹಾಗೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಮನೋಭಾವ ಈ ದಿನ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮಗೆ ಒಂದು ಅನುಭವವನ್ನು ಕಲಿಸಿದ್ರು, ಅನುಭವದ ಪಾಠವನ್ನು ಹೇಳಿಕೊಟ್ರು. ಹಾಗಾಗಿನೇ ಈ ಸೋಲು, ನಷ್ಟ, ದುಃಖ ಅನ್ನುವಂಥದ್ದು ನಿಮ್ಮನ್ನು ಸ್ವಲ್ಪ ಗಟ್ಟಿ ಮಾಡ್ತಾ ಇದೆ. ಹಾಗೆ ಈ ದಿನ ಹೇಳಿಕೊಳ್ಳಲಾಗದಂತಹ ಕೆಲವು ದುಃಖಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರಿ. ಅದನ್ನು ಈ ದಿನ ಹೊರಗೆ ಹೇಳಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶ ಒದಗಿ ಬರುತ್ತೆ. ಒಂದು ಒಳ್ಳೆಯ ಔಟ್ಲೆಟ್ ಇದೆ. ಹಾಗಾಗಿ ನಿಮಗೆ ತುಂಬ ನಂಬಿಕಸ್ಥರ ಜೊತೆಯಲ್ಲಿ ಈ ದಿನ ನೀವು ಹೆಚ್ಚು ಸಮಯ ಕಳಿತೀರಿ, ಮಾತುಕತೆ ನಡೆಯುತ್ತೆ. ಹಾಗೆ ನಿಮ್ಮ ಗುರಿ, ಉದ್ದೇಶ, ನಿಮ್ಮ ಯೋಜನೆ ಇವುಗಳನ್ನು ನೀವು ಅವರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಒಟ್ಟಾರೆ ಮನಸ್ಸಿನ ಭಾರವನ್ನು ಕಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದು ಪ್ರಗತಿಯ ಒಂದು ಹೆಜ್ಜೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಗ್ರಾಮ ದೇವತೆಯ ದರ್ಶನನಾದರೂ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬದಲ್ಲಿ, ಮನೆಯಲ್ಲಿ ಕೆಲವು ವಿದ್ಯಮಾನಗಳು ನಡೆಯುವಂಥದ್ದು, ಕೆಲವು ಬದಲಾವಣೆಗಳಾಗುತ್ತೆ, ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಇದೆ. ಆದರೆ ಅದು ಎಷ್ಟು ನಿಮಗೆ ಕಿರಿಕಿರಿಯನ್ನು ತರುತ್ತೆ, ಎಷ್ಟು ಸಮಾಧಾನವನ್ನು ತರುತ್ತೆ ಅನ್ನುವಂಥದ್ದರ ಲೆಕ್ಕಾಚಾರವನ್ನು ಈ ದಿನ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟಗಳಿದೆ, ಸಂಕಷ್ಟಗಳು ಕೂಡ ಇದೆ. ಯಾವುದೂ ಕೂಡ ಸುಲಭವಾಗಿ ಆಗಲ್ಲ, ಸ್ವಲ್ಪ ಕಷ್ಟಪಟ್ಟೇ ಮುಂದುವರಿಯಬೇಕಾಗತ್ತೆ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಒಂದು ಸಂದರ್ಭವನ್ನು ನೀವೇ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರದಲ್ಲಾಗಲಿ ಅಥವಾ ಯಾವುದೇ ಒಂದು ಅಧಿಕಾರಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯಾಪಾರ ವಿಸ್ತರಣೆ ಆಗಲಿ, ಬಂಡವಾಳ ಹೂಡುವಂಥದ್ದು, ಇನ್ನು ವಸ್ತುಗಳ ಖರೀದಿ ಮಾಡುವಂಥ ವಿಚಾರ, ಇದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮ್ಮ ಅಂಥ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕಲ್ಲ, ಎಲ್ಲೋ ಒಂದು ಕಡೆ ಮುಂದೆ ನಷ್ಟ ಉಂಟಾಗುತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ಇಂಥ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಬೇಕು, ಸ್ವಲ್ಪ ಸಮಾಧಾನ ಇರಬೇಕು. ಏಕೆಂದರೆ ಈ ಜೀವನದಲ್ಲಿ ಹೊಂದಾಣಿಕೆಯೇ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು. ಅದನ್ನು ಈ ದಿನ ಸ್ವಲ್ಪ ಮನಸ್ಸು ಮಾಡಿ, ಗಟ್ಟಿ ಮನಸ್ಸು ಮಾಡಿ ನಿಮ್ಮದನ್ನಾಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 3ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನ. ಹಾಗಾಗಿ ನೀವು ಮಾಡುವಂಥ ವ್ಯವಹಾರಗಳಲ್ಲಿ, ಚಟುವಟಿಕೆಗಳಲ್ಲಿ ನಿಮಗೆ ಸಮಾಧಾನ ಇದೆ, ತೃಪ್ತಿ ಇದೆ, ಆತ್ಮತೃಪ್ತಿ ಈ ದಿನ ಇರುತ್ತೆ.
ಹಾಗೆ ಈ ದಿನ ಕುಟುಂಬ ಸದಸ್ಯರ ನಡುವೆ ಒಂದು ಸಾಮರಸ್ಯ ಇದೆ, ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಅದಕ್ಕಾಗಿಯೇ ಒಬ್ಬರು ಕೆಲಸ ಮಾಡದೇ ಇದ್ದರೂ ಇನ್ನೊಬ್ಬರು ಮಾಡುವಂಥ ಒಂದು ಸಹಜ ಸ್ಥಿತಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಏನೋ ಒಂದು ವಿನೋದ, ಯಾವುದೋ ಒಂದು ಯೋಜನೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಕೆಲವು ಕನಸುಗಳನ್ನು ಕಾಣುವಂಥದ್ದಾಗಲಿ ಅಥವಾ ಆ ಒಂದು ಪ್ರಯತ್ನವನ್ನು ಮುಂದುವರಿಸುವಂಥ ಒಂದು ವಿಚಾರಧಾರೆಗಳು ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಯಾರನ್ನ ಭೇಟಿ ಮಾಡಿದ್ರೂ ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಅನುಕೂಲ ಅನ್ನುವಂಥದ್ದನ್ನು ಕಲ್ಪಿಸ್ಕೊಳ್ತೀರಿ, ಅದು ನಿಮಗೆ ಒದಗಿ ಬರುತ್ತೆ. ಇನ್ನು ವ್ಯವಹಾರದಲ್ಲಿ ಕೈಗೊಂಡಂತಹ ಅಡೆತಡೆಗಳು, ತೊಂದರೆ, ತಾಪತ್ರಯಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ಕೂಡ ಈ ದಿನ ಕಂಡುಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರುವಂಥದ್ದು, ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಇರುತ್ತೆ, ಒತ್ತಡ ಇರುತ್ತೆ, ಅದನ್ನು ಸ್ವಲ್ಪ ಸಮಾಧಾನವಾಗಿ ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ನಿಮ್ಮ ಸ್ನೇಹಿತರ ಸಹಾಯವನ್ನು ಈ ದಿನ ನಿರೀಕ್ಷೆಗಿಂತ ಹೆಚ್ಚು ಬಯಸಬೇಡಿ. ಏಕೆಂದರೆ ಆ ನಿರೀಕ್ಷೆಗಳು ಈಡೇರದೇ ಇದ್ದಾಗ ಮನಸ್ಸಿಗೆ ಬೇಸರ ಆಗುತ್ತೆ. ಆ ವ್ಯಕ್ತಿಯ ಬಗ್ಗೆನೇ ನಿಮಗೆ ಜಿಗುಪ್ಸೆ ಮೂಡುವಂಥದ್ದು, ಅವರನ್ನು ಅನ್ಯಥಾ ಭಾವಿಸುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಮುಂಗೋಪದಿಂದ ಕೆಲವೊಂದು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೋಪವನ್ನು, ನಿಮ್ಮ ಅಸಮಾಧಾನವನ್ನು ಈ ದಿನ ಹಿಡಿದಿಟ್ಕೊಳ್ಬೇಕು. ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸಬೇಡಿ. ಮಾತೇ ನಿಮಗೆ ಅನರ್ಥವನ್ನು ತರುವಂಥದ್ದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ, ಇದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳುವಂಥದ್ದು ಇದನ್ನು. ಹಾಗಾಗಿ ಈ ದಿನ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇದು ಮುಂದೆ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಬಂಡವಾಳ ತೊಡಗಿಸುವಂಥ ಆಲೋಚನೆ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಬಯಸುವಂಥ ಕೆಲಸಗಳನ್ನೇ ಮಾಡುವಂಥ ಅವಕಾಶ ಇರುತ್ತೆ. ಆದರೆ ಕುಟುಂಬದಲ್ಲಿರುವಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಬೇಕು. ಏಕೆಂದರೆ ಅವರ ಅನುಭವದ ಸಲಹೆ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ, ಒಳ್ಳೆಯ ಸಮಯ ಅದು. ಹಾಗಾಗಿ ನಿಮ್ಮ ಯಾವುದೇ ಒಂದು ಆಲೋಚನೆಗಳಿದ್ದರೆ, ಸಂಕಲ್ಪಗಳಿದ್ದರೆ, ಬಹಳ ದಿನಗಳಿಂದ ಈ ಕೆಲಸ ಆಗಬೇಕು ಅನ್ನುವಂಥದ್ದೇನಾದರೂ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಈ ದಿನ ಚಾಲನೆ ಕೊಡಿ. ಅದನ್ನು ಈ ದಿನ ಆರಂಭ ಮಾಡಿ. ಮುಂದೆ ಅದು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುತ್ತೆ, ನಿಮಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯತಂತ್ರಗಳಲ್ಲಿ, ನಿಮ್ಮ ಸ್ಟ್ರಾಟಜೀಸ್ ಏನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕು. ಏಕೆಂದರೆ ಕೆಲವೊಂದು ನಿಮಗೆ ವರ್ಕೌಟ್ ಆಗ್ತಿಲ್ಲ, ಕೆಲವು ಫಲಿತಾಂಶಗಳು ಸಿಗ್ತಾ ಇಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಸಮಾಧಾನ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿ ಅಂಥ ಕಾರ್ಯತಂತ್ರಗಳನ್ನು ಈ ದಿನ ಬದಲಾವಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ಕೆಲವು ತಜ್ಞರ, ಅನುಭವಸ್ಥರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ತೆರೆದ ಮನಸ್ಸಿನಲ್ಲಿ ಇರಬೇಕು. ಕೆಲವೊಂದು ಜ್ಞಾನವನ್ನು, ವಿಚಾರಗಳನ್ನು ಹೊರಗಿನಿಂದ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಮನಸ್ಸು ತೆರೆದಿಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ವಾದ ವಿವಾದಗಳು ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣದಲ್ಲಾಗಲಿ ಅಥವಾ ವಾಹನದ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಫಲಪ್ರದವಾದಂತಹ ದಿನ. ತುಂಬ ಅನುಕೂಲತೆಗಳಿದೆ, ತುಂಬ ಸಮಾಧಾನ ಇದೆ, ಸಂತೋಷ ಇದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇದೆ, ಆತ್ಮವಿಶ್ವಾಸ ಇದೆ. ಯಾಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಚಂದ್ರನಿಂದ ಬೆಳಕು, ಮನಸ್ಸಿಗೆ ಒಂದು ಪ್ರಫುಲ್ಲತೆ ಇರುವಂಥದ್ದು. ಹಾಗೆ ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತೆ. ಏನೇ ಆದರೂ ನಿಮಗೆ ಫೇವರಬಲ್ ಆಗಿ ಈ ದಿನ ಆಗುವಂಥದ್ದು. ಇದರಿಂದ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಸಮಾಜದಲ್ಲಿ ವಿಶೇಷ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಕೂಡ 2 ಔಷಧಿಗಳಿರುವಂಥದ್ದು. ಇದು ಹಿರಿಯರು ಹೇಳಿರುವಂಥ ಮಾತು. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ ಎರಡಕ್ಕೂ ಕೂಡ ಈ ದಿನ ನೀವು ಸಮಭಾವದಿಂದ ಒಂದು
ಪ್ರಿಫರೆನ್ಸನ್ನು ಕೊಡುವಂಥದ್ದು, ಒಂದು ಆದ್ಯತೆಯನ್ನು ಕೊಡ್ತೀರಿ. ಹಾಗಾಗಿ ದುಡಿಮೆ ಮಾಡಲಿಕ್ಕೂ ಕೂಡ ಈ ದಿನ ಮನಸ್ಸಿದೆ. ಹಾಗೆ ಕೆಲವೊಂದು ಕಷ್ಟ ನಷ್ಟಗಳನ್ನು ಬಹಳ ತಾಳ್ಮೆಯಿಂದ ಎದುರಿಸುವಂಥ ಒಂದು ತಾಕತ್ತು ಕೂಡ ನಿಮಗೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳು ವಿಶೇಷ ಫಲವನ್ನು ನಿಮಗೆ ಕೊಡುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಆಶಾದಾಯಕವಾಗಿರುವಂಥ ಸನ್ನಿವೇಶ ಇದೆ. ಏನೋ ಒಂದು ಭರವಸೆ ಇದೆ, ಇವತ್ತಲ್ಲ ನಾಳೆ ಲಾಭ ಆಗೇ ಆಗುತ್ತೆ, ಅನುಕೂಲ ಆಗೇ ಆಗುತ್ತೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಇದು ಕಾನ್ಫಿಡೆನ್ಸ್, ಇದು ಸೆಲ್ಫ್ ಕಾನ್ಫಿಡೆನ್ಸ್. ಇದನ್ನು ನೀವು ಈ ದಿನ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ, ನಿಮ್ಮ ವಿಶ್ವಾಸವನ್ನು ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಳವಳ, ಏನೋ ಒಂದು ಕಿರಿಕಿರಿ ಇರುವಂಥದ್ದು. ಹಾಗಾಗಿ ಕುಟುಂಬದಲ್ಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ನಿಮ್ಮ ಗುರಿ ಏನು, ನಿಮ್ಮ ಕೆಲಸ ಏನು, ಅಥವಾ ನಿಮ್ಮ ಜವಾಬ್ದಾರಿ ಏನು, ಇದರ ಕಡೆಗೆ ಪೂರ್ಣವಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಮನಸ್ಸು ಹೇಳಿದಂತೆ ನೀವು ಈ ದಿನ ಕೇಳುವಂಥದ್ದಲ್ಲ, ಹೃದಯ ಹೇಳಿದಂತೆ ಕೇಳಬೇಕಾದಂಥ ಸನ್ನಿವೇಶ ಇದೆ. ಹಾಗೆ ಮಕ್ಕಳೊಂದಿಗೂ ಕೂಡ ಈ ದಿನ ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಅಥವಾ ಕುಟುಂಬ ಸದಸ್ಯರ ಪೈಕಿ ಯಾರು ನಿಮಗಿಂತ ಕಿರಿಯರಿದ್ದಾರೆ ಅವರಲ್ಲಿ ಕೂಡ ಈ ದಿನ ಭಿನ್ನಾಭಿಪ್ರಾಯಗಳು ಆಗುತ್ತೆ. ಹಾಗಾಗಿ ಶಿಸ್ತನ್ನು ತರಬೇಕು ಅನ್ನುವಂಥ ಒಂದು ಹೋರಾಟ, ನಿಮ್ಮ ಜೀವನವೇ ಒಂದು ಹೋರಾಟ. ಅದರಲ್ಲೂ ಕೂಡ ಈ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪಾಲಿಗೆ ಯಾವುದು ಬಂದಿದೆ ಅಂಥದ್ದನ್ನು ನಿಭಾಯಿಸುವಂಥ ಒಂದು ಮನಸ್ಸು ಮಾಡಿ, ಮೂರನೆಯವರ ವಿಚಾರಕ್ಕೆ ಈ ದಿನ ಕೈ ಹಾಕದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮೊಳಗೆ ಕೆಲವು ದ್ವೇಷ ಇದೆ, ಅಸೂಯೆ ಇದೆ, ಹಾಗೆ ಕೆಲವರ ವಿಚಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಇದೆ. ಇಂಥದ್ದನ್ನು ತೊಲಗಿಸಬೇಕು. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾರೋ ಹಿರಿಯರ ಮಾರ್ಗದರ್ಶನ, ಯಾರದ್ದೋ ಒಂದು ಅನುಭವದ ಒಂದು ಜೀವನದ ಹಿನ್ನೆಲೆ, ಇದು ನಿಮ್ಮನ್ನು ಪರಿವರ್ತನೆಗೊಳಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಅಸಮಾಧಾನವನ್ನು ಮಾತಿನಿಂದ ಹೊರಗೆ ಹಾಕಬೇಡಿ. ಅಸಮಾಧಾನವನ್ನು ನೀವೇ ಈ ದಿನ ಸಮಾಧಾನ ರೂಪದಲ್ಲಿ ಅರಗಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸಾಮಾನ್ಯವಾಗಿ ಸಾಗ್ತಾ ಇರುತ್ತೆ. ಅದಕ್ಕೆ ಆತುರವಾಗಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಅಥವಾ ಆತುರವಾಗಿ ಕೆಲಸಗಳಾಗಲಿ ಅಂತ ಹೇಳಿ ಬಯಸುವಂಥದ್ದನ್ನು ಮಾಡಬೇಡಿ. ಆ ಕೆಲಸಗಳು ಅದರದ್ದೇ ಆದಂಥ ಗತಿಯಲ್ಲಿ ಮುಂದುವರಿತಾ ಇರಲಿ. ನಿಧಾನ ಆದರೂ ಕೂಡ ನಿಮಗೆ ಮುಂದೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಮನಸ್ಸಿನ ಸಮಾಧಾನಕ್ಕಾಗಿ ಧ್ಯಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಮಾಡುವಂಥ ವ್ಯವಹಾರಗಳಲ್ಲಿ ಈ ದಿನ ಅದ್ಭುತವಾದಂಥ ಜಯ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಎಲ್ಲವೂ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಒಟ್ಟಾರೆ ನೀವು ಬಹಳ ಕಂಫರ್ಟಬಲ್ ಆಗಿರುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಆದರ್ಶ ವ್ಯಕ್ತಿಯ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮನ್ನು ತೀಡಿದಂಥವರಾಗಲಿ, ನಿಮ್ಮ ಗುರು ಹಿರಿಯರಾಗಲಿ, ಅವರ ಬಗ್ಗೆ ಈ ದಿನ ಅಭಿಮಾನ ಇದೆ. ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು, ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡ್ತೀರಿ. ಒಟ್ಟಾರೆ ನಿಮ್ಮ ತಪ್ಪುಗಳಿಂದ ನೀವು ಕಲಿಯುವಂಥದ್ದಕ್ಕಿಂತ ಈ ದಿನ ಹೆಚ್ಚಾಗಿ ಬೇರೆಯವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಂದ ಕಲಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ತಡ ಆದಂಥ ಕೆಲಸಗಳಿದೆ, ಅಂದರೆ ನಿಮಗೆ ಫಲಿತಾಂಶಗಳು ನಿಧಾನ ಆಗ್ಬೋದು, ಆದರೂ ದೇವರು ತಡ ಮಾಡಿದರೂ ನ್ಯಾಯ ಕೊಡ್ತಾನೆ, ಅದ್ಭುತ ಫಲವನ್ನು ಕೊಡ್ತಾನೆ ಅನ್ನುವಂಥದ್ರಲ್ಲಿ ನಂಬಿಕೆ ಇದೆ. ಆದ್ದರಿಂದಲೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ನಡೆಯುವಂಥ ರೀತಿಯಲ್ಲಿ ಪರಿಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡ್ಕೊಳ್ತೀರಿ. ಇದು ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಸಾಮರ್ಥ್ಯ. ಹಾಗೆ ಹೊಸ ಸಾಲಗಳನ್ನು ಮಾಡುವಂಥ ಒಂದು ಆಲೋಚನೆ ಏನಾದರೂ ಇದ್ದರೆ ಸದ್ಯಕ್ಕೆ ಅದನ್ನು ಕೈ ಬಿಡುವಂಥದ್ದು ಉತ್ತಮ. ಏಕೆಂದರೆ ದೊಡ್ಡ ಬಂಡವಾಳ ಹಾಕುವಂಥದ್ದು, ಇನ್ನು ಬಂಡವಾಳದ ಮೂಲಕವೇ ಏನೋ ಲಾಭ ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರಧಾರೆಗಳೇನಿದೆ, ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ
ಆರೋಗ್ಯ ಸಮಸ್ಯೆ ಕೆಲವರಿಗಿರುವಂಥದ್ದು. ಈ ದಿನ ಎಲ್ಲೋ ಒಂದು ಭರವಸೆಯ ಬೆಳಕು ಸಿಕ್ಕತ್ತೆ, ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ನೀವು ಮನಸ್ಸು ಮಾಡಿದ್ರೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ. ಹಾಗೆ ಮನಸ್ಸಿನಲ್ಲಿ ಇಂಥದ್ದೇ ಆಗತ್ತೆ ಅನ್ನುವಂಥದ್ದನ್ನು ನೀವು ಕಲ್ಪಿಸ್ಕೊಂಡ್ರೆ ಅಂಥದ್ದೇ ಆಗುವಂಥದ್ದು ಇದೆ. ಹಾಗಾಗಿ ಪಾಸಿಟಿವ್ ಆಗಿರಿ. ಪಾಸಿಟಿವ್ ಆಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ವ್ಯವಹಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.